ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾನು ನಿಮ್ಮ ಹರಿಹರಪುರ ಮಂಜುನಾಥ್. ಇದು ನಿಮ್ಮೆಲ್ಲರ ನೆಚ್ಚಿನ ಗ್ಲೋಬಲ್ ಕನ್ನಡ ಮೀಡಿಯಾ. ಪಿ.ಬಿ. ಶ್ರೀನಿವಾಸ್ ಅವರನ್ನು ಕುರಿತಂತೆ ಸರಣಿಯನ್ನು ಆರಂಭ ಮಾಡಿದ್ದೀವಿ. ಈಗ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ಮೊದಲನೇ ಸಂಚಿಕೆಯಲ್ಲಿ ಎಸ್ ಜಾನಕಿ ಅವರ ಜೊತೆಯಲ್ಲಿ ಪಿ.ಬಿ. ಶ್ರೀನಿವಾಸ್ ಅವರನ್ನು ಹೋಲಿಕೆ ಮಾಡುವ ಮೂಲಕ ಸಂಚಿಕೆಯನ್ನು ಆರಂಭ ಮಾಡಿದ್ದೆ. ಇವತ್ತು ಪಿ.ಬಿ. ಶ್ರೀನಿವಾಸ್ ಅವರು ಅತಿ ಹೆಚ್ಚು ಹಾಡುಗಳನ್ನು ಹಾಡಿರುವ ಕನ್ನಡ ಭಾಷೆಯಲ್ಲಿ ರಾಜ್ಕುಮಾರ್ ಅವರಿಗೆ ಶಾರೀರವಾಗಿ ಅವರು ಪ್ರತಿಷ್ಠಾಪಿತರಾದಂಥ ಸಂಗತಿಗಳನ್ನು ಇಟ್ಕೊಂಡು ರಾಜ್ಕುಮಾರ್ ಹಾಗೂ PBS ಅವರ ಒಡನಾಟ, ಅವರಲ್ಲಿ ಇರುವಂಥ ಹೋಲಿಕೆಗಳನ್ನು ಕುರಿತು ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಪಿ.ಬಿ. ಶ್ರೀನಿವಾಸ್ ಅವರು ಕನ್ನಡಕ್ಕೆ ಬಂದಿದ್ದು 1953ರಲ್ಲಿ ಜಾತಕ ಫಲ ಚಿತ್ರದ ಮೂಲಕ. ಆ ಚಿತ್ರದ ನಿರ್ದೇಶಕರು ಆರ್ ನಾಗೇಂದ್ರರಾಯರು, ಸಂಗೀತ ನಿರ್ದೇಶಕರು ಆರ್ ಗೋವರ್ಧನಂ ಅವರು. ನೋಡಿ, ಇಲ್ಲಿ ಕೂಡ ಒಂದು ಹೋಲಿಕೆ ಇದೆ. ಎಸ್ ಜಾನಕಿ ಅವರು ಮೊದಲ ಹಾಡನ್ನು ಹಾಡಿದ್ದು ಆರ್ ಸುದರ್ಶನಂ ಅವರ ಸಂಗೀತ ನಿರ್ದೇಶನದಲ್ಲಿ. ಪಿ.ಬಿ. ಶ್ರೀನಿವಾಸ್ ಅವರು ಕನ್ನಡದಲ್ಲಿ ಮೊದಲ ಹಾಡನ್ನು ಹಾಡಿದ್ದು ಆರ್ ಸುದರ್ಶನಂ ಅವರ ಸೋದರ ಆರ್ ಗೋವರ್ಧನಂ ಅವರ ಸಂಗೀತ ನಿರ್ದೇಶನದಲ್ಲಿ. ಜಾತಕ ಫಲ ಚಿತ್ರ ಕನ್ನಡವಲ್ಲದೆ ತಮಿಳು, ತೆಲುಗಿನಲ್ಲಿ ಕೂಡ ರೀಮೇಕ್ ಆಗುತ್ತೆ. ಅಲ್ಲಿಯೂ ಸಹ ಪಿ.ಬಿ. ಶ್ರೀನಿವಾಸ್ ಅವರು ಹಾಡುಗಳನ್ನು ಹಾಡ್ತಾರೆ. ಆದರೆ ರಾಜ್ಕುಮಾರ್ ಅವರ ಸಂಪರ್ಕಕ್ಕೆ ಅವರು ಬಂದಿದ್ದು 1956ರಲ್ಲಿ. ಅದಕ್ಕೆ ಕಾರಣಕರ್ತರಾದವರು G.K. ವೆಂಕಟೇಶ್ ಅವರು. ರಾಜ್ಕುಮಾರ್ ಅವರ ಚಿತ್ರಜೀವನದ ಆರಂಭವನ್ನು ನೀವು ನೋಡಿದ್ರೆ, ಸೋದರಿ ಚಿತ್ರದಿಂದ ಹಿಡಿದು ಅನೇಕ ಚಿತ್ರಗಳಲ್ಲಿ G.K. ವೆಂಕಟೇಶ್ ಅವರು ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ. ಆ ಕಾಲಘಟ್ಟದಲ್ಲಿ ರಾಜ್ಕುಮಾರ್ ಅವರಿಗೆ ಮೊದಲ ಬಾರಿ ಆರ್ ಸುದರ್ಶನಂ ಅವರು C.S. ಜಯರಾಮನ್ ಅವರ ಕಂಠವನ್ನು ಬಳಸಿರ್ತಾರೆ. ಅದಾದ ಮೇಲೆ ಅನೇಕ ಚಿತ್ರಗಳಲ್ಲಿ ರಾಜ್ಕುಮಾರ್ ಅವರಿಗೆ ಎಂಥೆಂಥ ಗಾಯಕರನ್ನು ಬಳಸಲಾಗಿದೆ ಅನ್ನೋದನ್ನು ನೋಡಿದಾಗ ಅವರೆಲ್ಲರನ್ನ ಹಿಂದಿಕ್ಕಿ ಅತಿ ಹೆಚ್ಚು ಸಂಖ್ಯೆಯ ಹಾಡುಗಳಿಗೆ ರಾಜ್ಕುಮಾರ್ ಅವರಿಗೆ ಶಾರೀರವಾದವರು ಪಿ.ಬಿ. ಶ್ರೀನಿವಾಸ್ ಅವರು ಅನ್ನೋದನ್ನು ನೋಡಿದಾಗ ಅವರ ಪ್ರತಿಭೆ ಎಂಥದ್ದು, ಹಾಗೂ ರಾಜ್ಕುಮಾರ್ ಹಾಗೂ ಪಿ.ಬಿ. ಶ್ರೀನಿವಾಸ್ ಅವರ ಒಂದು ಹೊಂದಾಣಿಕೆ ಹೇಗಿತ್ತು ಅನ್ನೋದು ಅರ್ಥವಾಗುತ್ತೆ. C.S. ಜಯರಾಮನ್ ಅವರಲ್ಲದೆ ರಾಜ್ಕುಮಾರ್ ಅವರಿಗೆ ಆ ಕಾಲದ ಬೇರೆ ಬೇರೆ ಭಾಷೆಯ ದಿಗ್ಗಜ ಗಾಯಕರ ಧ್ವನಿಯನ್ನು ಬಳಸಲಾಗಿತ್ತು. T.M. ಸೌಂದರರಾಜನ್ ಅವರು, ಕನ್ನಡದ ಹೊನ್ನಪ್ಪ ಭಾಗವತರವರು, A.M. ರಾಜಾ ಅವರು, ಇವರೆಲ್ಲರ ಕಂಠವನ್ನು ಬಳಸಲಾಗಿತ್ತು. ಜೊತೆಗೆ ತೆಲುಗಿನ ಘಂಟಸಾಲ ಅವರು ಕೂಡ ಅನೇಕ ಚಿತ್ರಗಳಲ್ಲಿ ಹಾಡಿದ್ದಾರೆ. ಓಹಿಲೇಶ್ವರ ಚಿತ್ರದ ಸಂದರ್ಭದಲ್ಲಿ G.K. ವೆಂಕಟೇಶ್ ಅವರು ರಾಜ್ಕುಮಾರ್ ಅವರ ಬಳಿ ಬಂದು, ನಿನಗೆ ಒಬ್ಬ ಹೊಸ ಗಾಯಕನ ಕಂಠವನ್ನು ಪ್ರಯೋಗ ಮಾಡೋಣ ಅಂತ ಇದ್ದೀನಿ ಅಂತ ಹೇಳ್ತಾರೆ. G.K. ವೆಂಕಟೇಶ್ ಅವರು ರಾಜ್ಕುಮಾರ್ ಅವರನ್ನು ಏಕವಚನದಲ್ಲಿಯೇ ಮಾತನಾಡಿಸ್ತಾ ಇದ್ದಿದ್ದು. ರಾಜ್ಕುಮಾರ್ ಅವರು G.K. ವೆಂಕಟೇಶ್ ಅವರನ್ನು ಸೋದರ ಭಾವದಿಂದಲೇ ನೋಡ್ತಾ ಇದ್ದರು. ಜೊತೆಗೆ ತಮ್ಮ ಚಿತ್ರಗಳಲ್ಲಿ ಯಾವುದೇ ಒಂದು ಪ್ರಯೋಗವನ್ನು ಯಾರೇ ಪ್ರಸ್ತಾಪ ಮಾಡಿದ್ರೂ ಕೂಡ ರಾಜ್ಕುಮಾರ್ ಅವರು ನಿಮಗೆ ಸರಿ ಕಂಡ್ರೆ ಅದನ್ನು ಮಾಡಿ ಅಂತ ಒಪ್ಪಿಗೆಯನ್ನು ಸೂಚಿಸ್ತಾ ಇದ್ದರು. ಇಲ್ಲಿ ಕೂಡ ಸಂಗೀತ ನಿರ್ದೇಶಕ G.K. ವೆಂಕಟೇಶ್ ಅವರಿಗೆ ನಿಮಗೆ ಸರಿ ಹೊಂದುತ್ತೆ ಅಂತ ಅನಿಸಿದ್ರೆ ಅವರನ್ನು ಪ್ರಯತ್ನ ಮಾಡಬಹುದು ಅಂತ ಹೇಳ್ತಾರೆ. ಹಾಗಾಗಿ ಓಹಿಲೇಶ್ವರ ಚಿತ್ರದಲ್ಲಿ ಪಿ.ಬಿ. ಶ್ರೀನಿವಾಸ್ ಅವರನ್ನು ಮೊದಲ ಬಾರಿಗೆ ರಾಜ್ಕುಮಾರ್ ಅವರಿಗಾಗಿ ಹಾಡಿಸಲಾಗುತ್ತೆ. ಆ ಹಾಡು, ನಾ ಪಾಪವದೇನ ಮಾಡಿಹೆನೋ ನಿಮ್ಮ ಪ್ರೀತಿಗೆ ದೂರ ಆಗಿಹೆನೋ, ನಾ ಪಾಪವದೇನ ಮಾಡಿದೆನೋ. ನೋಡಿ, ಎಂಥ ವಿಪರ್ಯಾಸ ಅಂದರೆ, ಮುಂದೆ ಕನ್ನಡಿಗರ ಪುಣ್ಯದಿಂದ ರಾಜ್ಕುಮಾರ್ ಅವರ ಶಾರೀರವಾಗಿ ಪಿ.ಬಿ. ಶ್ರೀನಿವಾಸ್ ಅವರು ಪ್ರತಿಷ್ಠಾಪಿತರಾಗ್ತಾರೆ. ಆದರೆ ಮೊದಲ ಹಾಡು ನಾ ಪಾಪವದೇನ ಮಾಡಿದೆನೋ ನಿಮ್ಮ ಪ್ರೀತಿಗೆ ದೂರ ಆಗಿಹೆನೋ ಅನ್ನುವ ಸಾಲುಗಳಿತ್ತು. ಆ ಹೊತ್ತಿಗಾಗಲೇ ರಾಜ್ಕುಮಾರ್ ಅವರಿಗೆ ಬೇರೆ ಬೇರೆ ಗಾಯಕರ ಕಂಠಗಳನ್ನು ಬಳಸಿದ್ದನ್ನು ನಾನು ಈಗಾಗಲೇ ಹೇಳಿದ್ದೀನಿ. ಸ್ವತಃ ರಾಜ್ಕುಮಾರ್ ಅವರಿಂದಲೇ ಆ ಚಿತ್ರದಲ್ಲಿ G.K. ವೆಂಕಟೇಶ್ ಅವರು ಹಾಡಿಸ್ತಾರೆ. ವಾಸ್ತವವಾಗಿ ರಾಜ್ಕುಮಾರ್ ಅವರನ್ನು ಅವರ ಮೊದಲ ಚಿತ್ರ ಬೇಡರ ಕಣ್ಣಪ್ಪದಲ್ಲಿಯೇ ನಾವು ಹಿನ್ನೆಲೆ ಗಾಯಕರಾಗಿ ನೋಡಬೇಕಾಗಿತ್ತು. ಆದರೆ AVM ಸ್ಟುಡಿಯೋಸ್ನವರು ರಾಜ್ಕುಮಾರ್ ಅವರ ಹಾಡುಗಾರಿಕೆಯನ್ನು ಕೇಳಿ, ಇದು ಸ್ವಲ್ಪ ನಾಟಕದ ಧಾಟಿಯಲ್ಲಿದೆ, ಈಗ ಇದನ್ನೆಲ್ಲ ಪ್ರಯೋಗ ಮಾಡೋದು ಬೇಡ ಅಂತ ಹೇಳಿ ಅವರಿಗೆ C.S. ಜಯರಾಮನ್ ಅವರ ಕಂಠವನ್ನು ಬಳಸಿದ್ದು. ಯಾಕೆಂದರೆ ಆವತ್ತಿಗೆ ಒಬ್ಬ ಸಾಮಾನ್ಯ ಯುವಕ ಒಂದು ಚಿತ್ರದಲ್ಲಿ ಬಾಲಪಾತ್ರ, ಇನ್ನೊಂದು ಚಿತ್ರದಲ್ಲಿ ಒಂದು ಪೋಷಕ ಪಾತ್ರವನ್ನು ಮಾಡಿದ್ದಂಥ ಒಬ್ಬ ಅನಾಮಧೇಯ ಯುವಕ ಮುತ್ತುರಾಜ, ಆತನಿಗೆ ರಾಜ್ಕುಮಾರ್ ಅನ್ನುವ ನಾಮಕರಣವನ್ನು ಮಾಡಿದರು. ಆ ಒಂದು ಚಿತ್ರವನ್ನು ಮಾಡುವ ಸಂದರ್ಭದಲ್ಲಿ ಅವರ ಕಂಠವನ್ನೇ ಅವರಿಗೆ ಬಳಸೋದನ್ನು ಬೇಡ ಅಂತ ಹೇಳಿ C.S. ಜಯರಾಮನ್ ಅವರ ಕಂಠವನ್ನು ಬಳಸಿದ್ದು.
ಆದರೆ ಮುಂದೆ ಕಾಲಕ್ರಮೇಣ ರಾಜ್ಕುಮಾರ್ ಅವರ ಆರಂಭದ ಚಿತ್ರಗಳಿಗೆ ಸಂಗೀತ ನಿರ್ದೇಶನ ಮಾಡಿದ JK ವೆಂಕಟೇಶ್ ಅವರಿಗೆ ರಾಜ್ಕುಮಾರ್ ಅವರಲ್ಲಿ ಎಂಥ ಸಂಗೀತ ಪ್ರತಿಭೆ ಇದೆ ಅನ್ನೋದು ಗೊತ್ತಿತ್ತು. ಹಾಗಾಗಿ ಅವರೇ ಮುಂದೆ ಆ ಒಂದು ಪ್ರತಿಭೆಗೆ ಒಂದು ಹೊಳಪನ್ನು ನೀಡಿದ್ದು. ಓಹಿಲೇಶ್ವರ ಚಿತ್ರದೊಂದಿಗೆ PB ಶ್ರೀನಿವಾಸ್ ಅವರು ರಾಜ್ಕುಮಾರ್ ಅವರಿಗೆ ಹಾಡುವ ಪರಂಪರೆ ಆರಂಭ ಆಗುತ್ತೆ. ಮುಂದೆ ಮಹಿಷಾಸುರಮರ್ಧಿನಿ ಚಿತ್ರದಲ್ಲಿ JK ವೆಂಕಟೇಶ್ ಅವರ ಒತ್ತಾಯದ ಮೇರೆಗೆ ರಾಜ್ಕುಮಾರ್ ಅವರು ಎಸ್ ಜಾನಕಿಯವರ ಜೊತೆಯಲ್ಲಿ ಒಂದು ಯುಗಳ ಗೀತೆಯನ್ನು ಹಾಡ್ತಾರೆ. ಅಷ್ಟಾಗಿ ಕೂಡ ಅವರು ಮುಂದೆ ತಮಗಾಗಿ ತಾವು ಸಂಪತ್ತಿಗೆ ಸವಾಲ್ ಚಿತ್ರ ಬರುವವರೆಗೆ ಹಾಡಲಿಲ್ಲ. ಮಧ್ಯೆ ಮಧ್ಯೆ ಒಂದೆರಡು ಚಿತ್ರಗಳ ಆರಂಭದಲ್ಲಿ ಶ್ಲೋಕಗಳನ್ನು ಹೇಳ್ತಾ ಇದ್ದರು. ಹಾಡಿನ ತುಣುಕುಗಳನ್ನು ಅಲ್ಲಿ ಇಲ್ಲಿ ಗುನುಗುತ್ತಾ ಇದ್ದರು. ಚಿತ್ರಗಳ ಸನ್ನಿವೇಶಗಳಿಗೆ ಬೇಕಾದಂಥ ಸಂದರ್ಭಗಳಲ್ಲಿ ಮಾತ್ರ. ಅದನ್ನು ಬಿಟ್ಟರೆ ಪೂರ್ಣ ಪ್ರಮಾಣದ ಗಾಯಕರಾಗಿರಲಿಲ್ಲ. ಸಂಪತ್ತಿಗೆ ಸವಾಲ್ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಎಮ್ಮೆ ಹಾಡನ್ನು ಹಾಡಿದ್ದು ಕೂಡ ಒಂದು ಯೋಗ. ಆ ಹಾಡನ್ನು ಕೂಡ PB ಶ್ರೀನಿವಾಸ್ ಅವರೇ ಹಾಡಬೇಕಾಗಿತ್ತು. ಆದರೆ PB ಶ್ರೀನಿವಾಸ್ ಅವರು ವಿದೇಶ ಪ್ರವಾಸದಲ್ಲಿ ಇದ್ದರು. ಆ ಹಾಡಿನ ಚಿತ್ರೀಕರಣ ಆಗಲೇಬೇಕಾಗಿತ್ತು. ಚಿತ್ರೀಕರಣಕ್ಕೆ ಮುಂಚೆ ಹಾಡು ರೆಕಾರ್ಡಿಂಗ್ ಆಗಲೇಬೇಕು. ಅದಕ್ಕಾಗಿ ಇಳೆಯರಾಜ, JK ವೆಂಕಟೇಶ್, ಉದಯ ಶಂಕರ್ ಇವರೆಲ್ಲರೂ ಒತ್ತಾಯ ಮಾಡಿ ರಾಜ್ಕುಮಾರ್ ಅವರಿಂದ ಆ ಹಾಡನ್ನು ಹಾಡಿಸ್ತಾರೆ. ಅದು ಮುಂದೆ ಒಂದು ಇತಿಹಾಸವನ್ನೇ ನಿರ್ಮಾಣ ಮಾಡಿ ಹೊಸದೊಂದು ದಾರಿಯನ್ನೇ ತೆರೆಯುತ್ತೆ. ಎಮ್ಮೆ ಹಾಡು ಪ್ರಸಿದ್ಧವಾದ ಮೇಲೆ ರಾಜ್ಕುಮಾರ್ ಅವರು ನಿಧಾನವಾಗಿ ತಮ್ಮ ಚಿತ್ರಗಳಲ್ಲಿ ಒಂದೆರಡು ಹಾಡುಗಳನ್ನು ಹಾಡೋದಕ್ಕೆ ಆರಂಭ ಮಾಡಿದ್ರು. ಆ ಕಾಲಘಟ್ಟದಲ್ಲಿ ರಾಜ್ಕುಮಾರ್ ಅವರ ವಿರೋಧಿಗಳು ರಾಜ್ಕುಮಾರ್ ಅವರು PB ಶ್ರೀನಿವಾಸ್ ಅವರ ಹೊಟ್ಟೆ ಮೇಲೆ ಹೊಡೆದು ಬಿಟ್ರು, ಅವರ ಹಾಡುಗಳನ್ನು ಇವರೇ ಹಾಡೋದಕ್ಕೆ ಶುರು ಮಾಡಿದ್ರು ಅನ್ನುವಂಥ ಕೂಗನ್ನು ಎಬ್ಬಿಸಿದ್ದು ಉಂಟು. ರಾಜ್ಕುಮಾರ್ ಅವರ ವಿಚಾರದಲ್ಲಿ ಏನಾದರೂ ಒಂದು ಈ ರೀತಿಯ ಅಪಸ್ವರವನ್ನು ಎತ್ತೋದು ಅವತ್ತು ಒಂದು ಜಾಯಮಾನವೇ ಆಗೋಗಿತ್ತು. ಅದು ಇವತ್ತಿಗೂ ಕೂಡ ಮುಂದುವರೆದಿದೆ. ಹಾಗಾಗಿ ಅಲ್ಲಿ ಕೂಡ PB ಶ್ರೀನಿವಾಸ್ ಅವರ ಮೇಲೆ ಅನುಕಂಪವನ್ನು ತೋರಿಸುವ ರೀತಿಯಲ್ಲಿ ರಾಜ್ಕುಮಾರ್ ಅವರನ್ನು ಹಣಿಯುವ ಪ್ರಯತ್ನವನ್ನು ಮಾಡಿದ್ರು. ಆದರೆ PB ಶ್ರೀನಿವಾಸ್ ಅವರೇ ಸ್ವತಃ ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ, ಆ ಪುಣ್ಯಾತ್ಮನನ್ನು ಯಾಕೆ ಹಾಗಂತೀರಿ, ಇಷ್ಟು ವರ್ಷ ನನಗೆ ಹಾಡೋದಕ್ಕೆ ಅವಕಾಶ ಕೊಟ್ಟವರು ಅವರೇ ಸ್ವತಃ ಗಾಯಕರು, ಅಷ್ಟಾಗಿ ಕೂಡ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ರೀತಿಯಾಗಿ ಇಲ್ಲ ಸಲ್ಲದ ವಿಚಾರಗಳನ್ನು ಪ್ರಚಾರ ಮಾಡಬೇಡಿ ಅಂತ ಕೇಳ್ಕೊತಾರೆ. ಯಾಕೆಂದರೆ ಓಹಿಲೇಶ್ವರ ಚಿತ್ರದ ನಂತರ PB ಶ್ರೀನಿವಾಸ್ ಅವರೇ ರಾಜ್ಕುಮಾರ್ ಅವರನ್ನು ಭೇಟಿ ಮಾಡಿ, ನಿಮಗೆ ಅಭಿನಯ ಗೊತ್ತಿದೆ, ಬೇಕಾದಷ್ಟು ಚಿತ್ರಗಳು ನಿಮಗೆ ದೊರೀತಾ ಇದೆ, ಆದರೆ ನನಗೆ ಗೊತ್ತಿರೋದು ಹಾಡೋದಕ್ಕೆ ಮಾತ್ರ, ಹಾಗಾಗಿ ನಿಮಗೆ ಹಾಡೋದಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾರೆ. ರಾಜ್ಕುಮಾರ್ ಅವರು ಅಲ್ಲಿಂದ ಮುಂದೆ ಯಾವತ್ತೂ ತಮಗಾಗಿ ತಾವು ಹಾಡೋದಕ್ಕೆ ಹೋಗಲಿಲ್ಲ. ಈ ಇಬ್ಬರು ವ್ಯಕ್ತಿಗಳು ಅದೆಷ್ಟು ಅದ್ಭುತ ರೀತಿಯಲ್ಲಿ ಮಿಳಿತವಾದರು ಅಂದರೆ, ಒಬ್ಬರನ್ನು ಬಿಟ್ಟು ಇನ್ನೊಬ್ಬರು ಇಲ್ಲ ಅನ್ನುವ ರೀತಿಯಲ್ಲಿ ಆ ಶರೀರ ಹಾಗೂ ಶಾರೀರ ಒಂದಾಗಿ ಕನ್ನಡಿಗರನ್ನು ದಶಕಗಳ ಕಾಲ ರಂಜಿಸಿದೆ. ಎಷ್ಟೋ ಜನ ಸಂಗೀತ ಪ್ರೇಮಿಗಳು ಇವತ್ತಿಗೂ ಹೇಳೋ ಮಾತು ಅಂದರೆ, ಸ್ವತಃ ರಾಜ್ಕುಮಾರ್ ಅವರ ಕಂಠವೇ ಅವರಿಗೆ ಹೊಂದಿಕೆಯಾಗೋದಕ್ಕಿಂತ ಹೆಚ್ಚಾಗಿ PB ಶ್ರೀನಿವಾಸ್ ಅವರ ಕಂಠ ಹೊಂದಿಕೆ ಆಗ್ತಾ ಇತ್ತು ಅಂತ. ನೋಡಿ, ರಾಜ್ಕುಮಾರ್ ಅವರಿಗಾಗಿ ಹಾಡಿರುವ ಗಾಯಕರ ಪಟ್ಟಿಯಲ್ಲಿ ಹಿಂದಿಯ ಮನ್ನಾಡೆಯವರಿದ್ದಾರೆ. M ರಂಗರಾವ್ ಅವರು ಮಾರ್ಗದರ್ಶಿ ಚಿತ್ರದಲ್ಲಿ ಮನ್ನಾಡೆಯವರಿಂದ ಕೂಡ ಒಂದು ಹಾಡನ್ನು ರಾಜ್ಕುಮಾರ್ ಅವರಿಗಾಗಿ ಹಾಡಿಸ್ತಾರೆ. ಇನ್ನು ಅನೇಕ ಸಂಗೀತ ನಿರ್ದೇಶಕರು, ಚಿತ್ರರಂಗದ ದಿಗ್ಗಜ ಗಾಯಕರಾದಂಥ ಬಾಲಮುರಳಿ ಕೃಷ್ಣ ಅವರು, ಭೀಮಸೇನ್ ಜೋಶಿ ಅವರು, ಇವರೆಲ್ಲರ ಕೈಯಲ್ಲಿ ರಾಜ್ಕುಮಾರ್ ಅವರಿಗೆ ಹಾಡಿಸಿದ್ದಾರೆ. R ಸುದರ್ಶನಂ ಅವರು ಪ್ರೇಮಮಯಿ ಚಿತ್ರದಲ್ಲಿ KJ ಯೇಸುದಾಸ್ ಅವರಿಂದ 2 ಹಾಡುಗಳನ್ನು ರಾಜ್ಕುಮಾರ್ ಅವರಿಗೆ ಹಾಡಿಸ್ತಾರೆ. ಆದರೆ ಮುಂದೆ ಯಾವತ್ತೂ ಜೇಸುದಾಸ್ ಅವರ ಕಂಠವನ್ನು ಅವರಿಗೆ ಬಳಕೆ ಮಾಡಲಿಲ್ಲ. ಇನ್ನು S ರಾಜೇಶ್ವರ ರಾವ್ ಅವರು ರಾಜ್ಕುಮಾರ್ ಅವರ ಮೊದಲ ಸಾಮಾಜಿಕ ವರ್ಣಚಿತ್ರ ಮಿಸ್ಟರ್ ರಾಜ್ಕುಮಾರ್, ಆ ಚಿತ್ರದಲ್ಲಿ SP ಬಾಲಸುಬ್ರಹ್ಮಣ್ಯಂ ಅವರಿಂದ 2 ಹಾಡುಗಳನ್ನು ಹಾಡಿಸ್ತಾರೆ. ಅಲ್ಲಿ PB ಶ್ರೀನಿವಾಸ್ ಅವರು ಹಾಡನ್ನು ಹಾಡಿದ್ದಾರೆ. ಆದರೆ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದು ರಾಜ್ಕುಮಾರ್ ಅವರಿಗೆ ಹೊಂದಿಕೆ ಆಗಲಿಲ್ಲ. CID ರಾಜಣ್ಣ ಚಿತ್ರದಲ್ಲಿ ಸತ್ಯಂ ಅವರು ಕೂಡ ಒಂದು ಕ್ಲಬ್ ಡ್ಯಾನ್ಸನ್ನು ರಾಜ್ಕುಮಾರ್ ಅವರಿಗೆ SP ಬಾಲಸುಬ್ರಹ್ಮಣ್ಯಂ ಅವರಿಂದ ಹಾಡಿಸಿದ್ದಾರೆ. ಅದನ್ನು ಬಿಟ್ಟರೆ ಜಗಮೆಚ್ಚಿದ ಮಗ ಚಿತ್ರದಲ್ಲಿ ಒಂದು ಹಾಡಿನ ಹಮ್ಮಿಂಗ್ನಲ್ಲಿ SP ಬಾಲಸುಬ್ರಹ್ಮಣ್ಯಂ ಅವರು ರಾಜ್ಕುಮಾರ್ ಅವರಿಗೆ ಧ್ವನಿ ನೀಡಿದ್ದಾರೆ. ಆದರೆ ಈ ಯಾವುದೇ ಕಂಠಕ್ಕಿಂತ ರಾಜ್ಕುಮಾರ್ ಅವರಿಗೆ ಹೊಂದಿಕೆಯಾಗಿದ್ದು PB ಶ್ರೀನಿವಾಸ್ ಅವರ ಕಂಠ. ಸಾಂದರ್ಭಿಕವಾಗಿ ರಾಜ್ಕುಮಾರ್ ಅವರಿಗೆ ಶಿರ್ಗಾಳಿ ಗೋವಿಂದರಾಜನ್ ಅವರು, ಪೀಠಾಪುರಂ ನಾಗೇಶ್ವರ ರಾವ್ ಅವರು, TM ಸೌಂದರರಾಜನ್ ಅವರು, ಇವರ ಕಂಠಗಳನ್ನು ಕೂಡ ಅಲ್ಲಲ್ಲಿ ಬಳಕೆ ಮಾಡಲಾಗಿದೆ. ರಾಜ್ಕುಮಾರ್ ಅವರಿಗೆ ಯಾವೆಲ್ಲ ಗಾಯಕರು ಹಾಡಿದ್ದಾರೆ ಅನ್ನುವ ಬಗ್ಗೆ ನಾವು ಪ್ರತ್ಯೇಕವಾದ ಸಂಚಿಕೆಯನ್ನೇ ಹಿಂದೆ ಮಾಡಿರೋದ್ರಿಂದ ಅದನ್ನು ವಿಸ್ತೃತವಾಗಿ ಇಲ್ಲಿ ಹೇಳೋದಕ್ಕೆ ಹೋಗಿಲ್ಲ.
ನೋಡಿ, ರಾಜ್ಕುಮಾರ್ ಅವರು ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದಾರೆ, ಬಹುಶಃ ನಾನು ಅಭಿನಯಿಸಿದ ಪಾತ್ರಗಳು ನನ್ನ ಮೇಲೆ ಪ್ರಭಾವ ಬೀರಿ ನಾನು ಈ ರೀತಿಯ ಒಂದು ಸ್ವಭಾವವನ್ನು ಮೈಗೂಡಿಸ್ಕೊಂಡಿದ್ದೀನಿ ಅಂತ ಕಾಣುತ್ತೆ ಅಂತ ತಮ್ಮ ಸರಳತೆ ಸಜ್ಜನಿಕೆಗಳ ಬಗ್ಗೆ ಹೇಳಿದ್ದುಂಟು. ಅದೇ ರೀತಿ ರಾಜ್ಕುಮಾರ್ ಅವರಿಗೆ ಹಾಡುವ ಮೂಲಕ ಪಿ ಶ್ರೀನಿವಾಸ್ ಅವರು ಕೂಡ ಅವರ ರೀತಿಯಲ್ಲಿಯೇ ಒಂದು ಸರಳತೆಯನ್ನು ಮೈಗೂಡಿಸಿಕೊಂಡಿದ್ದರು. ನೋಡಿ, ಅಮೇರಿಕಾದ ಒಂದು ಪ್ರತಿಷ್ಠಿತ ಪ್ರಶಸ್ತಿ ಕೆಂಟಕಿ ಕರ್ನಲ್, ಅದು ಏಷ್ಯಾ ಖಂಡದಲ್ಲಿ ರಾಜಕುಮಾರ್ ಅವರನ್ನು ಹುಡುಕಿಕೊಂಡು ಬರೋದಕ್ಕೆ ಅವರು ಮಾಡಿದಂಥ ವೈವಿಧ್ಯಮಯವಾದ ಪಾತ್ರಗಳು ಕಾರಣವಾದವು. ಆದರೆ ಆ ವೈವಿಧ್ಯಮಯವಾದ ಪಾತ್ರಗಳನ್ನು ಅವರು ಕಡೆದಿಡೋದಕ್ಕೆ ಸಹಾಯವಾಗಿದ್ದು ಆ ಚಿತ್ರದ ಬರಹಗಾರರು, ನಿರ್ದೇಶಕರು, ಸಂಗೀತ ನಿರ್ದೇಶಕರು, ಛಾಯಾಗ್ರಾಹಕರು, ಜೊತೆಯ ಕಲಾವಿದರು ಎಲ್ಲರೂ ಸೇರಿದ್ದಾರೆ. ಮುಖ್ಯವಾಗಿ ಆ ಚಿತ್ರಗಳು ಪ್ರೇಕ್ಷಕರ ಮೇಲೆ ಅಂಥ ಒಂದು ಗಾಢವಾದ ಪರಿಣಾಮವನ್ನು ಬೀರೋದಕ್ಕೆ ಪಿ ಶ್ರೀನಿವಾಸ್ ಅವರು ಹಾಡಿರುವಂಥ ಹಾಡುಗಳು ಕೂಡ ಕಾರಣ. ಹೇಗೆ ಅಮೆರಿಕ ದೇಶದ ಒಂದು ಪ್ರತಿಷ್ಠಿತ ಪ್ರಶಸ್ತಿ ಕೆಂಟಕಿ ಕರ್ನಲ್ ರಾಜ್ಕುಮಾರ್ ಅವರನ್ನು ಹುಡುಕಿಕೊಂಡು ಬಂತೋ, ಅದೇ ರೀತಿಯಲ್ಲಿ ಪಿ ಶ್ರೀನಿವಾಸ್ ಅವರಿಗೆ ಗೌರವ ಡಾಕ್ಟರೇಟನ್ನು ಕೊಟ್ಟಿದ್ದು ಅಮೆರಿಕದ ಅರಿಜೋನಾ ವಿದ್ಯಾಲಯ. ರಾಜ್ಕುಮಾರ್ ಅವರು ಯಾವತ್ತೂ ಅಭಿಮಾನಿಗಳಿಗೆ ನಿರಾಸೆಯನ್ನು ಮಾಡ್ತಾ ಇರಲಿಲ್ಲ. ಎಂಥ ಒಂದು ಬ್ಯುಸಿ ಶೆಡ್ಯೂಲ್ ಇದ್ದರೂ ಸಹ, ಚಿತ್ರೀಕರಣದಲ್ಲಿ ಬಿಡುವಿಲ್ಲದೆ ತೊಡಗಿಕೊಂಡಿದ್ದರೂ ಸಹ ಆಗಾಗ ಅಭಿಮಾನಿಗಳಿಗೆ ದರ್ಶನವನ್ನು ಕೊಡ್ತಾಯಿದ್ರು, ಹಸ್ತಾಕ್ಷರವನ್ನು ಕೊಡ್ತಾಯಿದ್ರು, ಅವರ ಜೊತೆಯಲ್ಲಿ ಫೋಟೋ ತೆಗೆಸ್ಕೊತಾಯಿದ್ರು. ಜೊತೆಗೆ ಸಿನಿಮಾ ಅಲ್ಲದೆ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳುವಾಗ ಸರಳತೆಯ ಸಾಕಾರ ಮೂರ್ತಿಯಾಗಿ ಕಾಣಿಸ್ಕೋತಾ ಇದ್ದರು. ಪಿ ಶ್ರೀನಿವಾಸ್ ಅವರು ಅಷ್ಟೇ. ಆರಂಭದಲ್ಲಿ ಅವರು ಪ್ಯಾಂಟು ಶರ್ಟು ಧರಿಸ್ತಾ ಇದ್ದಿದ್ದುಂಟು. ಒಂದು ಫರ್ ಕ್ಯಾಪನ್ನು ಹಾಕ್ಕೋತಾ ಇದ್ರು, MGR ಅವರು ಹಾಕ್ಕೋತಾ ಇದ್ರಲ್ಲ ಆ ರೀತಿಯ ಫರ್ ಕ್ಯಾಪನ್ನು ಹಾಕ್ಕೋತಾ ಇದ್ರು. ಆದರೆ ಒಂದು ಘಟ್ಟ ದಾಟಿದ ಮೇಲೆ, ಅಂದರೆ ಇಳಿ ವಯಸ್ಸಿಗೆ ಬಂದ ಮೇಲೆ ಆ ಫರ್ ಕ್ಯಾಪಿನ ಜಾಗಕ್ಕೆ ಮೈಸೂರು ಪೇಟ ಬರುತ್ತೆ. ಜೊತೆಗೆ ಯಾವುದೇ ಉಡುಗೆ ಇದ್ದರೂ ಮೇಲೊಂದು ಜರಿ ಶಾಲನ್ನು ಹೊದ್ದಿರ್ತಾಯಿದ್ರು. ಬಗಲಲ್ಲಿ ಒಂದು ಚೀಲ ಇರ್ತಾಯಿತ್ತು, ಆ ಚೀಲದಲ್ಲಿ ಪುಸ್ತಕಗಳು ಇರ್ತಾಯಿದ್ವು. ಜೊತೆಗೆ ಒಂದು ಪೆನ್ನು, ಒಂದಿಷ್ಟು ಪೇಪರ್ಗಳು, ಪ್ಯಾಡು ಸದಾಕಾಲ ಅವರ ಕೈಯಲ್ಲಿ ಇರ್ತಾಯಿತ್ತು. ನೋಡಿ, ಪಿ ಶ್ರೀನಿವಾಸ್ ಅವರ ಮುಖವನ್ನು ನೋಡದೆ ಅವರ ಹೆಸರನ್ನು ಯಾರಾದರೂ ಕೇಳಿದ್ರೆ, ಪ್ರತಿವಾದಿ ಭಯಂಕರನ್ ಶ್ರೀನಿವಾಸ್ ಅನ್ನುವ ಹೆಸರನ್ನು ಕೇಳಿದ್ರೆ ಬೇರೆಯದೇ ಆದಂಥ ಒಂದು ಚಿತ್ರ ಬರುತ್ತೆ. ನಟ ಭಯಂಕರ ಗಂಗಾಧರ ರಾಯರು, ರಣಧೀರ ಕಂಠೀರವ ನರಸರಾಜ ಒಡೆಯರ್, ಹೀಗೆ ಧೀರೋದಾತ್ತವಾದ ಪಾತ್ರಗಳಿಗೆ ಬಿರುದು ಬಾವಲಿಗಳನ್ನು ಕೊಟ್ಟಿದ್ದಾರಲ್ಲ, ಆ ರೀತಿಯ ಒಂದು ಭಾವನೆ ಬರುತ್ತೆ. ಆದರೆ ಪ್ರತಿಭೆಯ ವಿಚಾರದಲ್ಲಿ ಖಂಡಿತವಾಗಿಯೂ ಪಿ ಶ್ರೀನಿವಾಸ್ ಅವರು ಪ್ರತಿವಾದಿ ಭಯಂಕರನ್ ಅನ್ನೋದಕ್ಕೆ ಅನ್ವರ್ಥನಾಮರಾಗಿದ್ದರು. ಆದರೆ ವಾಸ್ತವದಲ್ಲಿ ಒಬ್ಬ ಮೃದು ಮಧುರ ಮಾತಿನ ಸಜ್ಜನ, ಸರಳತೆಯ ಸಾಕಾರ ಮೂರ್ತಿಯಾಗಿದ್ದರು. ಕನ್ನಡದಲ್ಲಿ ರಸಿಕರ ರಾಜ ರಾಜ್ಕುಮಾರ್ ಅವರಿಗೆ ಶಾರೀರವಾದಂಥ ಪಿ ಶ್ರೀನಿವಾಸ್ ಅವರು ತಮಿಳಿನಲ್ಲಿ ಕಾದಲ್ ಮನ್ನನ್ ಎಂದೇ ಹೆಸರಾಗಿದ್ದಂಥ ಜಮಿನಿ ಗಣೇಶನ್ ಅವರಿಗೆ ಸಾಕಷ್ಟು ಹಾಡುಗಳನ್ನು ಹಾಡಿ ಅಲ್ಲೂ ಕೂಡ ಪ್ರಸಿದ್ಧರಾಗಿದ್ದಾರೆ. ಇಷ್ಟಾಗಿ ಕೂಡ ತಮಿಳುನಾಡಿನಲ್ಲಿ ಯಾವುದೇ ಒಂದು ಸಭೆ ಸಮಾರಂಭ ನಡೆದರೆ ಸಾಮಾನ್ಯರ ರೀತಿಯಲ್ಲಿ ಅಲ್ಲಿ ಹಾಜರಿರ್ತಾ ಇದ್ದವರು ಪಿ ಶ್ರೀನಿವಾಸ್ ಅವರು. ನಾನು ಆಗಲೇ ಹೇಳಿದಂಥ ಸರಳವಾದ ವೇಷಭೂಷಣದಲ್ಲಿ ಅಲ್ಲಿಗೆ ಹೋಗ್ತಾಯಿದ್ರು. ಯಾರೇ ಮಾತನಾಡಿಸಿದ್ರು ಪ್ರೀತಿಯಿಂದ ಮಾತಾಡ್ತಾಯಿದ್ರು. ನೋಡಿ, ಸಭೆ ಸಮಾರಂಭಗಳಿಗೆ ಯಾರನ್ನಾದರೂ ಕರೆದ್ರೆ ಭಾಷಣವನ್ನು ರೆಡಿ ಮಾಡ್ಕೊಂಡು ಹೋಗ್ತಾರೆ. ಆದರೆ ಪಿ ಶ್ರೀನಿವಾಸ್ ಅವರು ಒಬ್ಬ ಆಶು ಕವಿ. ಅವರು ಯಾವುದೇ ಸಮಾರಂಭಕ್ಕೆ ಹೋದರೆ ಅಲ್ಲಿ ಮಾತನಾಡ್ತಾ ಇರಲಿಲ್ಲ, ಯಾವುದಾದ್ರೂ ಒಂದು ಹಾಡನ್ನು ಬರ್ಕೊಂಡು ಹೋಗ್ತಾಯಿದ್ರು, ಕವಿತೆಯನ್ನು ಬರ್ಕೊಂಡು ಹೋಗ್ತಾಯಿದ್ರು. ಆ ಸಮಾರಂಭಕ್ಕೆ ಅಥವಾ ಅಲ್ಲಿ ಯಾವ ವ್ಯಕ್ತಿಗೆ ಸನ್ಮಾನ ಆಗ್ತಾ ಇದೆಯೋ ಆ ವ್ಯಕ್ತಿಗೆ ಹೊಂದಿಕೊಳ್ಳುವ ರೀತಿಯಲ್ಲಿ ಒಂದು ಸುಂದರವಾದ ಕವಿತೆಯನ್ನು ಬರ್ಕೊಂಡು ಹೋಗ್ತಾಯಿದ್ರು. ಅದನ್ನು ಅಲ್ಲಿ ಓದ್ತಾಯಿದ್ರು. ಕೆಲವೊಮ್ಮೆ ಅದಕ್ಕೆ ರಾಗ ಸಂಯೋಜನೆ ಮಾಡಿ ಹಾಡ್ತಾಯಿದ್ರು. ಆ ಮೂಲಕ ಆ ಸಮಾರಂಭಕ್ಕೆ ಒಂದು ಮೆರುಗನ್ನು ತರ್ತಾಯಿದ್ರು. ರಾಜ್ಕುಮಾರ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಬಂದಾಗ ಅಭಿನಂದನಾ ಗ್ರಂಥವೊಂದನ್ನು ಅವರಿಗೆ ಅರ್ಪಣೆ ಮಾಡಲಾಗುತ್ತೆ. ಆ ಅಭಿನಂದನಾ ಗ್ರಂಥದಲ್ಲಿ ಎಲ್ಲರೂ ಲೇಖನಗಳನ್ನು ಬರೆದುಕೊಟ್ರೆ ಪಿ ಶ್ರೀನಿವಾಸ್ ಅವರು ಒಂದು ಸುಂದರವಾದ 28 ಸಾಲುಗಳ ಕವಿತೆಯನ್ನು ಅವರಿಗೆ ಬರೆದು ಕೊಡ್ತಾರೆ. ನೋಡಿ, ನಮ್ಮ ವಾಹಿನಿಯ ಸಹ ನಿರೂಪಕರಾದಂಥ NS ಶ್ರೀಧರಮೂರ್ತಿಯವರು ಮಲ್ಲಿಗೆ ಪತ್ರಿಕೆಯ ಸಂಪಾದಕರಾಗಿದ್ದಾಗ ಎಸ್ ಜಾನಕಿಯವರು ಚಿತ್ರರಂಗಕ್ಕೆ ಬಂದು 50 ವರ್ಷಗಳು ತುಂಬಿದ ಸಂದರ್ಭದಲ್ಲಿ ಒಂದು ವಿಶೇಷ ಸಂಚಿಕೆಯನ್ನು ಹೊರತರಬೇಕು ಅಂತ ಅನೇಕರನ್ನು ಸಂಪರ್ಕ ಮಾಡಿ ಅದಕ್ಕಾಗಿ ಲೇಖನಗಳನ್ನು ಕೇಳ್ತಾರೆ. ಅದೇ ರೀತಿಯಲ್ಲಿ ಪಿ ಶ್ರೀನಿವಾಸ್ ಅವರನ್ನು ಕೇಳಿಕೊಂಡಾಗ ಅವರು ಕೊಟ್ಟಿದ್ದು ಲೇಖನವನ್ನಲ್ಲ, ಒಂದು ಸುಂದರವಾದ ಕವಿತೆಯನ್ನು. ಆ ಕವಿತೆಯನ್ನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀವಿ. ರಾಜ್ಕುಮಾರ್ ಅವರೇ ಒಂದು ಹಂತದಲ್ಲಿ ನಾನು ಬರೀ ಶರೀರ, ಪಿ ಶ್ರೀನಿವಾಸ್ ಅವರೇ ನನ್ನ ಶಾರೀರ ಅಂತ ಹೇಳ್ಕೊಂಡಿದ್ದು ಆ ಇಬ್ಬರ ನಡುವಿನ ಬಾಂಧವ್ಯಕ್ಕೆ ಸಾಕ್ಷಿ. ಆದರೆ ಇಂಥದ್ದೊಂದು ಬಾಂಧವ್ಯ ಇದ್ದರೂ ಸಹ ರಾಜ್ಕುಮಾರ್ ಅವರು ಈ ಜಗತ್ತಿನಿಂದ ನಿರ್ಗಮಿಸಿದಾಗ
ಅವರ ಪಾರ್ಥಿವ ಶರೀರವನ್ನು ನೋಡೋದಕ್ಕೆ ಪಿ ಬಿ ಶ್ರೀನಿವಾಸ್ ಅವರಿಗೆ ಸಾಧ್ಯವಾಗಲೇ ಇಲ್ಲ. ಆಗ ಯಾವೆಲ್ಲ ವಿದ್ಯಮಾನಗಳು ನಡೀತು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಇನ್ನು ರಾಜಕುಮಾರ್ ಅವರನ್ನು ಹೊರತುಪಡಿಸಿ ಬೇರೆ ನಾಯಕರುಗಳಿಗೆ, ಬೇರೆ ಬೇರೆ ಚಿತ್ರಗಳಿಗೆ ಕನ್ನಡದಲ್ಲಿ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವಂಥ ಅದ್ಭುತವಾದ ಗೀತೆಗಳ ಬಗ್ಗೆ, ಸಂಗೀತ ನಿರ್ದೇಶಕರ ಜೊತೆಗೆ ಅವರ ಸಂಬಂಧಗಳ ಬಗ್ಗೆ, ಜೊತೆಗೆ ಇನ್ನಷ್ಟು ಕುತೂಹಲಕಾರಿಯಾದ ಮಾಹಿತಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.